IT ಕ್ಯಾಪಿಟಲ್ ಸ್ಟಾರ್ಟ್ಅಪ್ ಹಬ್ ಅಂತೆಲ್ಲ ಕರೆಸಿಕೊಳ್ಳೋ ನಮ್ಮ ಬೆಂಗಳೂರಲ್ಲಿ ಇವತ್ತು 27ನೇ ಆವೃತ್ತಿಯ ಬೆಂಗಳೂರು ಟೆಕ್ ಸಮಿಟ್ ನಡೀತಾ ಇದೆ. ಸೊ ಈ ವರ್ಷದ ಥೀಮ್ ಏನಂತ ಹೇಳಿದ್ರೆ ಅನ್ಬೌಂಡ್ ಅಂತ ಹೇಳಿ. ಇದರ ಅರ್ಥ ಟೆಕ್ನಾಲಜಿಯನ್ನ ಬಿಯಾಂಡ್ ದ ಲಿಮಿಟ್ಸ್ ಸ್ಪ್ರೆಡ್ ಮಾಡಬೇಕು ಅಂತ. ಸೊ ಇಲ್ಲಿ ಸಾಕಷ್ಟು ಸ್ಟಾರ್ಟ್ಅಪ್ ಕಂಪನಿಗಳಿದಾವೆ, ಇನ್ವೆಸ್ಟರ್ಸ್ ಬಂದಿದ್ದಾರೆ, ಡಿಫ್ರೆಂಟ್ ದೇಶಗಳ ಡೆಲಿಗೇಟ್ಸ್ ಇದ್ದಾರೆ. ಹಾಗೇನೆ ನಮ್ಮ ಸರ್ಕಾರದ ಸಾಕಷ್ಟು ಯೋಜನೆಗಳನ್ನ ಕೂಡ ಪ್ರೆಸೆಂಟ್ ಮಾಡಿದ್ದಾರೆ. ಇಸ್ರೋ ಇದೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ನ ಯೋಜನೆಗಳಿವೆ. ಬನ್ನಿ ನಾನೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಸ್, ಅವಾಗ್ಲೇ ಹೇಳ್ದಂಗೆ ಇಲ್ಲೊಂದು ರೋಬೋಟಿಕ್ ಆರ್ಮ್ ಇದೆ. ಇದು ಅಗ್ರಿಕಲ್ಚರ್ ಹೆಲ್ಪ್ ಆಗುತ್ತಂತೆ. ಅವಾಗಿಂದ ಈ ಆಪಲ್ ನ ಆರೆಂಜ್ ನ ಆ ಕಡೆಯಿಂದ ಈ ಕಡೆ ಎತ್ತಾಗ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಹಲೋ ಮ್ಯಾಮ್, ನಮಸ್ಕಾರ. ನಿಮ್ಮ ಹೆಸರು? ನಾನು ಅಮೃತ ಜೋಗ್ಲೇಕರ್ ಅಂತ. ಓಕೆ, ಸೊ ಈ ರೋಬೋಟಿಕ್ ಆರ್ಮ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ? ಹೆಂಗ್ ವರ್ಕ್ ಆಗುತ್ತೆ, ಯಾವ ಪರ್ಪಸ್ ಗೆ ಯೂಸ್ ಆಗುತ್ತೆ ಅಂತ? ಓಕೆ, ನಾವು ಬ್ಯಾಂಗ್ಳೂರ್ ಬಯೋಇನೋವೇಷನ್ ಸೆಂಟರ್ ಅಂತ ಗವರ್ಮೆಂಟ್ ಆಫ್ ಕರ್ನಾಟಕ ಅಂಡರ್ಟೇಕಿಂಗ್ ಮತ್ತು ಇನ್ಕ್ಯುಬೇಷನ್ ಸೆಂಟರ್. ಇಲ್ಲಿ ನಾವು ಸ್ಟಾರ್ಟ್ಅಪ್ಸ್ ಗೆ ಸಪೋರ್ಟ್ ಮಾಡ್ತೀವಿ, ಅವರಿಗೆ ಮೆಂಟರ್ಶಿಪ್ ಕೊಡ್ತೀವಿ, ಫಂಡಿಂಗ್ ಆಪರ್ಚುನಿಟೀಸ್ ಮತ್ತೆ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡ್ತೀವಿ. ಇದು ನಮ್ ಸ್ಟಾರ್ಟ್ಅಪ್ ಗೆ ಹೆಲ್ತ್ ಟೆಕ್ ಅಲ್ಲಿ, ಮೆಥಟೆಕ್ ಅಲ್ಲಿ, ಅಗ್ರಿಕಲ್ಚರ್ ಅಲ್ಲಿ ವರ್ಕ್ ಮಾಡ್ತಿರೋ ಸ್ಟಾರ್ಟ್ಅಪ್ಸ್ ಗೆ ನಾವು ರೋಬೋಟಿಕ್ ಆರ್ಮ್ ಅನ್ನೋ ಒಂದು ಮಷೀನ್ ನಮ್ಮ ಆರ್ಗನೈಸೇಷನ್ ಅಲ್ಲಿ ಇಟ್ಟಿದೀವಿ. ಇದು ಬೇಸಿಕಲಿ ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ, ಫಾರ್ಮರ್ಸ್ ಮರದಲ್ಲಿ ಬಲ್ತಿರೋ ಹಣ್ಣನ್ನಷ್ಟೇ ಕೀಳಕ್ಕೆ ಈ ಮಷಿನ್ ಹೆಲ್ಪ್ ಮಾಡುತ್ತೆ. ಸೊ ಎಲ್ಲಾ ಕಾಯಿ ತೆಗೆದು ವೇಸ್ಟ್ ಆಗೋ ಬದಲಿಗೆ ಬಲ್ತಿರೋ ಹಣ್ಣನ್ನಷ್ಟೇ ಅದನ್ನ ಪಿಕ್ ಮಾಡ್ಬಿಟ್ಟು ಫಾರ್ಮರ್ಸ್ ಗೆ ಕೊಡುತ್ತೆ. ಸೊ ಅದ್ರಲ್ಲಿ AIML ಯೂಸ್ ಮಾಡ್ಬಿಟ್ಟು ಕ್ಯಾಮ್ರಾ ಅಟ್ಯಾಚ್ ಮಾಡ್ಬಿಟ್ಟು ಒಂದು ಪ್ರೋಗ್ರಾಮ್ ನ ಹಾಕ್ತಾರೆ. ಸೊ ಅದ್ರ ಬೇಸಿಸ್ ಮೇಲೆ ಐಡೆಂಟಿಫೈ ಮಾಡುತ್ತೆ. ಸೊ ಅಗ್ರಿಕಲ್ಚರ್ ಜೊತೆಗೆ ಮೆಟೆಕ್ ಅನ್ನು ಇದು ಸರ್ಜರಿಯಲ್ಲಿ ಯೂಸ್ ಮಾಡಬಹುದು. ಸೊ ಆಪರೇಷನ್ ಥಿಯೇಟರ್ ಅಲ್ಲಿ ಪ್ರಿಸಿಷನ್ ಸರ್ಜರಿ ಮಾಡ್ಬೇಕು ಅಂದ್ರೆ ಮತ್ತೆ ಪ್ರೋಗ್ರಾಮ್ ಬರೆದ್ಬಿಟ್ಟು ಹೇಗೆ ವರ್ಕ್ ಮಾಡೋದು, ಕ್ಯಾಮ್ರಾ ಅಟ್ಯಾಚ್ ಮಾಡ್ಬಿಟ್ಟು, ಮೈಕ್ರೋಸ್ಕೋಪ್ ಅಟ್ಯಾಚ್ ಮಾಡ್ಬಿಟ್ಟು ಹೆಲ್ತ್ ಕೇರ್ ಮತ್ತೆ ಮೆಡಿಕಲ್ ಟೆಕ್ನಾಲಜೀಸ್ ಅನ್ನು ಯೂಸ್ ಮಾಡ್ತೀವಿ. ಸೊ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ ಡಾಕ್ಟರ್ ಮೊಹಮ್ಮದ್ ಆದಿಲ್. ಸೊ ಬ್ಯಾಂಗ್ಳೂರ್ ಬಯೋಇನೋವೇಷನ್ ಸೆಂಟರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು. ಸೊ ಅಂಡರ್ ಹಿಸ್ ಗೈಡೆನ್ಸ್ ಶಿಪ್ ನಮ್ಮಲ್ಲಿ ನ್ಯೂ ಎಕನಾಮಿ, ಹೆಲ್ತ್ ಟೆಕ್, ಮೆಡ್ಟೆಕ್, ಅಗ್ರಿಕಲ್ಚರ್ ಅನ್ನೋಂತ ತುಂಬಾ ವೇರಿಯಸ್ ಡೊಮೇನ್ಸ್ ಇದೆ. ಇದರಲ್ಲಿ ಎಲ್ಲಾ ಸ್ಟಾರ್ಟ್ಅಪ್ಸ್ ನಾವು ಹ್ಯಾಂಡ್ ಹೋಲ್ಡ್ ಮಾಡ್ತೀವಿ. ಮ್ಯಾಮ್, ಇನ್ನು ಇದ್ರಲ್ಲಿ ಈಗ ಒಂದು ಮಷೀನ್ ಅಂತ ಬಂದಾಗ ಅದು ಸಾಫ್ಟ್ ಹ್ಯಾಂಡ್ಲಿಂಗ್ ಇರಲ್ಲ. ಯೂಶಲಿ ರೈಪ್ ಫ್ರೂಟ್ಸ್ ಅಂತ ಹೇಳಿದ್ರೆ ತುಂಬಾನೇ ಸಾಫ್ಟ್ ಇರುತ್ತೆ. ಇದರಿಂದ ಏನು ಫ್ರೂಟ್ಸ್ ಗೆ ಡ್ಯಾಮೇಜ್ ಆಗುವಂತ ಪಾಸಿಬಿಲಿಟಿ ಏನಾದ್ರು ಇದೆಯಾ? ಇಲ್ಲ, ಡೆಫಿನೆಟ್ಲಿ ಇಲ್ಲ. ಇವಾಗ ನೀವು ನೋಡ್ಬೋದು ಸೆನ್ಸಾರ್ಸ್ ಇದೆ ಮತ್ತೆ ಸಾಫ್ಟ್ ಸಿಲಿಕಾನ್ ರಬ್ಬರ್ ಆರ್ಮ್ಸ್ ಇದೆ ಅದರಲ್ಲಿ. ಸೊ ತುಂಬಾ ಕೇರ್ಫುಲ್ ಆಗಿ, ಪ್ರಿಸಿಷನ್ ಆಗಿ ಬರೀ ಬಲ್ತಿರೋ ಹಣ್ಣನ್ನಷ್ಟೇ ಕಿತ್ತುತ್ತೆ. ಹಣ್ಣಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ಇವಾಗ ಬಲ್ತಿರೋ ಹಣ್ಣು ಮರದಿಂದ ಕೆಲವೊಮ್ಮೆ ಆಟೋಮೆಟಿಕ್ ಆಗಿ ಬಿದ್ದು ಡ್ಯಾಮೇಜ್ ಆಗುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಿ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ಬೋದು ಅಥವಾ ಪ್ಲಗಿಂಗ್ ಅಲ್ಲಿ ಇರ್ಬೋದು, ಈ ಇನ್ಸ್ಟ್ರೂಮೆಂಟ್ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಈಗ ಕಾಸ್ಟ್ ಯಾವ ರೀತಿ ಇರುತ್ತೆ? ಇನ್ನು ರಿಪೇರಿಂಗ್ ಅಥವಾ ಸರ್ವಿಸಿಂಗ್ ಅಂತ ಬಂದಾಗ ಯಾವ ರೀತಿ ಆಗುತ್ತೆ ಅಂತ? ಓಕೆ, ಇವಾಗ ಇದ್ರದ್ದು ಕಂಪ್ಲೀಟ್ ಸರ್ವಿಸ್ ಮತ್ತೆ ರಿಪೇರಿಂಗ್ ವಿಲ್ ಬಿ ಟೇಕನ್ ಕೇರ್ ಬೈ ನಮ್ಮ ಆರ್ಗನೈಸೇಷನ್. ಇವಾಗ ಇನ್ಸ್ಟ್ರೂಮೆಂಟ್ ಯೂಸ್ ಆಗ್ಬೇಕಾದ್ರೆ ಏನಾದ್ರು ಇಶ್ಯೂ ಬಂತು, ನಮ್ಮ ಬ್ಯಾಂಗ್ಳೂರ್ ಬಯೋಇನೋವೇಷನ್ ಸೆಂಟರ್ ಅಲ್ಲಿ ಒಂದು ಮೆಟೆಕ್ ಕಡೆಯಿಂದ, ಹೆಲ್ತ್ ಟೆಕ್ ಕಡೆಯಿಂದ ಒಂದು ಟೀಮ್ ಇರುತ್ತೆ. ಅವರು ಅದ್ರ ಸರ್ವಿಸ್ ಇರ್ಬೋದು, ಅದ್ರದ್ದು ಆನ್ಯುವಲ್ ಮೇಂಟೆನೆನ್ಸ್ ಇರ್ಬೋದು, ಅದನ್ನ ನಾವೇ ನೋಡ್ಕೊಳ್ತೀವಿ. ಸೊ ಸ್ಟಾರ್ಟ್ಅಪ್ ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ದೇ ಕ್ಯಾನ್ ಓನ್ಲಿ ಫೋಕಸ್ ಆನ್ ದೇರ್ ವರ್ಕ್. The price is around 1.5 lakhs. There are even robotic arms which you can do a medical surgery also. Thank you so much. ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ಒಂದು ರೋಬೋಟಿಕ್ ಆರ್ಮ್ ನ ಯೂಸ್ ಮಾಡ್ಕೊಂಡು ರೈತರು ತಮ್ಮ ಅಗ್ರಿಕಲ್ಚರ್ ಅಲ್ಲಿ ಬಳಸ್ಕೋಬಹುದು ಅಂತ. ಯಾವ್ದೇ ರೀತಿ ಡ್ಯಾಮೇಜ್ ಗಳನ್ನ ಮಾಡದೆ AI ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಈ ಒಂದು ರೋಬೋಟಿಕ್ ಆರ್ಮ್ ಕೆಲಸ ಮಾಡುತ್ತೆ. ಸೊ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇನ್ನಷ್ಟು ಟೆಕ್ನಾಲಜೀಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕೊನೆವರೆಗೂ ನೋಡ್ತಾ ಇರಿ.